ನೀರು ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತ ಬರೀರಿ. ಸರ್ ನಮ್ಮನೆಯವರು ಹಾಸನಲ್ಲಿ ಪತ್ರಕಾಲ ಜೆಸಿಪುರ ಪೈಪ್ ಹೊಡ್ಕೋದು ಎಲ್ಲ ಬಿದ್ದಿರವು. ಅಜೀಮಾಬಾನು ಜೆಸಿಪುರ ಆಸ್ಪತ್ರೆ ಕಾಲೋನಿ. ಈಗ ನಮ್ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಮತ್ತೆ ಚರಂಡಿ ಇಲ್ಲ, ಯಾವುದು ನೀರು ಇಲ್ಲ, ನೀರು ಇಲ್ಲ. ನೀರಿಂದೇ ಸಮಸ್ಯೆ, ನೀರಿಲ್ಲ, ಕುಡಿಯೋ ನೀರು ಇಲ್ಲ. ಆಮೇಲೆ ಆ ಗಂಗೆ ಅಂತ ಹಾಕೋಗಿದ್ದಾರೆ, ಅದಂತೂ ಇಲ್ವೇ ಇಲ್ಲ. ಏನ್ ಮಾಡೋದು ಇವಾಗ ನಾವು ನೀರಿಗೆ? 30 ಮನೆಗಳಿದಾವೆ, 30 ಮನೆಗೆ ಒಂದಲ್ಲಿ ನೀರು ಬರೋದು. ಅದು ಯಾರ್ಯಾರು ಹಿಡ್ಕೊಳೋದು ಅಂತ ನಮಗೆ ನೀರಿಂದು ವ್ಯವಸ್ಥೆ ಮಾಡ್ಕೊಡಿ. ನಲ್ಲಿಗಳಿವೆ, ನೀರಿಲ್ಲ. ಬರೀ ಜಗಳ, ಒಂದಲ್ಲಿಗೆ ಜಗಳ. ಚೆನ್ನಾಗಿದ್ದವರೆಲ್ಲ ಜಗಳ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಹೋಗಿ ಒಂದ್ಸಲ ಅಲ್ಲ 2-3 ಸಲ ಹೇಳಿದೀವಿ, ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನ್ ಹೇಳ್ತಾರೆ ಪಿಡಿಒ ಅವರು? ಏನು ಇಲ್ಲ, ಹೋಗಮ್ಮ ಬಿಡ್ತೀವಿ ಅಂತಾರೆ. ನೀರು ಬಂದ್ ನೋಡಲ್ಲ, ಯಾರ ಮನೆಗ್ ಬರ್ತಾ ಇದೆ, ಯಾರ ಮನೆಗ್ ಬಂದಿಲ್ಲ, ನೀರು ನೋಡಿಲ್ಲ. ವಾಲ್ ಇದೆ, ಓಟ್ ಮಾತ್ರ ಕೇಳ್ತಾರೆ ಬಿಡಿ. ಅರಸೀಕೆರೆ ತಾಲೂಕು ಜೆಸಿಪುರ ಗ್ರಾಮದಿಂದ ಮಾತಾಡ್ತಿರೋದು ನಾವು. ಇದು ಹಾಸ್ಪಿಟ್ಲೇ ಕಾಲೋನಿ, ರೋಡ್ ಪಕ್ಕದಲ್ಲೇ ಇರೋದು ಇದು ಕಾಲೋನಿ. ಈ ಕಾಲೋನಿಗೆ ಹೆಚ್ಚು ಕಮ್ಮಿ ಒಂದು 8 ತಿಂಗಳಾಯ್ತು ನೀರು ಬಂದೇ ಇಲ್ಲ ನೆಲ್ಲಿಗಳಿಗೆ. ಈ ಮನೆ ಗಂಗೆ ಅಂತ ಎಲ್ಲ ಕಡೆ ನೆಲ್ಲಿ ಹಾಕೋಗಿದ್ರು. ಈ ಪಕ್ಕದಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ಒಂದು ವರ್ಷದಿಂದ ನೀರು ಬರ್ತಾ ಇದೆ. ಇದು ಅರಸೀಕೆರೆ ನಮ್ದು ಇಷ್ಟು ದೊಡ್ಡ ಊರಲ್ಲಿ 5,000 ಮನೆ ಮೇಲಿದ್ದಾವೆ, ಇದ್ದವರು ನೀರು ಬಂದಿಲ್ಲ. ಮನೆ ಗಂಗೆ ಅಂತ ಎಲ್ಲ ನ್ಯೂಸಲ್ಲೆಲ್ಲ ಹೇಳ್ತಿದ್ದಾರೆ, ಮನೆ ಗಂಗೆ ಬಂದಿದೆ ಅಂತ. ಹಳ್ಳಿ 50 ಮನೆ ಇರೋದು ಹಳ್ಳಿಗೆ ನೀರು ಬರ್ತಾ ಇದೆ, ಇಷ್ಟು ದೊಡ್ಡ ಊರಿಗೆ ನೀರೇ ಬರ್ತಾ ಇಲ್ಲ. ಅದು ಕೇಳಕ್ಕೆ ಹೋದ್ರೆ ಬರತ್ತೆ ನೋಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೆ ನಾವು ಪಂಚಾಯತ್ ಮೆಂಬರಿಗೆ ಗೆಲ್ಸಿದ್ದೀವಿ, ಅವ್ರು ಗೆದ್ದಿದ್ರು. ಅವ್ರು ಕೇಳಿದ್ರೆ ಆಮೇಲೆ ಬರ್ತೀವಿ, ಈಗ ಬರ್ತೀವಿ, ಆಗ ಬರ್ತೀವಿ ಅಂತ ಹೇಳಿದರೆ ನಾವು ನೀರು ಯಾವ ಥರ ಯೂಸ್ ಮಾಡಬೇಕು, ನೀರು ಎಲ್ಲಿಂದ ತರಬೇಕು, ಅದೆಲ್ಲ ನೀವು ಏನು ಮೇಲಧಿಕಾರಿಗಳಿದ್ದಾರೆ ಅವ್ರಿಗೆ ಹೇಳಿ ಸ್ವಲ್ಪ ಮಾಡಿಕೊಟ್ರೆ ಎಲ್ಲ ಜನಗಳಿಗೆಲ್ಲ ಏನೇನು ತೊಂದರೆ ಆಗುತ್ತೆ, ಅನುಕೂಲ ಆಗುತ್ತೆ. ಅದೇ ನಾವು ಇಲ್ಲಿ ನಿಮ್ಮಿಂದ ಕೇಳ್ತಾ ಇರೋದು. ನೀವೆಲ್ಲ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಬಂದು ನೋಡಿದ್ರೆ ಸಮಸ್ಯೆ ಗೊತ್ತಾಗತ್ತೆ. ನೀವು ಹೇಳಿದ್ರೆ ಹಂಗೆ ಇಲ್ಲ ಚರಂಡಿ ಇಲ್ಲ, ಇಲ್ಲಿ ರಸ್ತೆ ಇಲ್ಲ, ಎಲ್ಲ ದೊಡ್ಡದಾಗಿ ಹೇಳ್ತಿದ್ದಾರೆ, ಹಂಗ್ ಮಾಡ್ಬಿಟ್ಟಿದೀವಿ, ಹಿಂಗ್ ಮಾಡ್ಬಿಟ್ಟಿದೀವಿ ಅಂತ. ಇಲ್ಲಿ ಬಂದ್ ನೋಡಿದ್ರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದ್ ನೋಡಿದ್ರೆ ಗೊತ್ತಾಗತ್ತೆ ಯಾರ ಮನೇಲಿ ಚರಂಡಿ ಇದೆ, ಯಾರ ಮನೆಗೆ ನೀರ್ ಬರ್ತಾ ಇದೆ, ಯಾರ ಮನೆಗೆ ನೀರ್ ಬರ್ತಾ ಇಲ್ಲ. ಅದು ಮೇನ್ ಇಂಪಾರ್ಟೆಂಟ್. ಎಲ್ಲ ಕಡೆ ಹೇಳ್ತಾರೆ ಮನೆಗೆ ಹಂಗೆ ಬಂದಿದೆ ಅಂತ. ಹಳ್ಳಿಲಿ 1.5 ವರ್ಷ 2 ವರ್ಷದಿಂದ ಚಿಕ್ಕಲ್ಕೂರು ಗ್ರಾಮ ಸಣ್ಣ ಗ್ರಾಮದಲ್ಲಿ 2 ವರ್ಷದಿಂದ ಮನೆಗೆ ನೀರ್ ಬರ್ತಾ ಇದೆ. ಇಷ್ಟು ದೊಡ್ಡ ಊರಲ್ಲಿ ಇದುವರೆಗೂ ಒಂದು ಹನಿ ನೀರು ಬಂದಿಲ್ಲ. ಅದು ಕೇಳಕ್ ಹೋದ್ರೆ ಆವಾಗ ಬರುತ್ತೆ, ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತಾರೆ. ಇಲ್ಲಿ ನೀರು 8 ತಿಂಗಳಾಯ್ತು ನೀರು ಬಂದು ನೆಲ್ಲಿಲಿ. ಇಲ್ಲಿ ಪಕ್ಕದಲ್ಲಿ ಅವ್ರವ್ರು ಬಿಟ್ಟಿದ್ದಾರೆ, ಆ ನೀರು ಯೂಸ್ ಮಾಡ್ತಿದ್ದಾರೆ. ಈಗ ಅದು ಪೈಪ್ ಹೊಡೆದೋಗಿದೆ. 3 ದಿನ 4 ದಿನದಿಂದ ನೀರಿಲ್ಲ. ಯಾವ ಥರ ಬದುಕಬೇಕು, ಯಾವ ಥರ ನಾವು ನೀರು ಹೆಂಗೆ ಯೂಸ್ ಮಾಡಬೇಕು, ಎಲ್ಲಿಂದ ತರಬೇಕು? ನೀವೆಲ್ಲ ಇಲಾಖೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಎಲ್ಲರಿಗೂ ಒಳ್ಳೆ ಅನುಕೂಲ ಆಗುತ್ತೆ. ಕರೆಕ್ಟಾಗಿ ಬರ್ತಾ ಇತ್ತು.
ಈಗ 2-3 ದಿನದಿಂದ ನೀರು ಹತ್ಲಾಗ್ ಬಿಟ್ಕೊಂಡ್ರೆ ನೀರು ನಮಗೆ ಬರಲ್ಲ, ನಮಗೆ ಬಿಟ್ಕೊಂಡ್ರೆ ಹತ್ಲಾಗ್ ಬರಲ್ಲ. ನಾವು ಹೋಗಿ ಹೇಳಿದ್ರೆ ಅವರು 2-3 ಸರಿ ರೆಡಿ ಮಾಡಿ ಹೋದರು. ರೆಡಿ ಮಾಡಿದ್ರು ನೀರಿನ ಸಮಸ್ಯೆ ಬಗೆಹರಿತಾ ಇಲ್ಲ. ಆ ಕಡೆ ಹೊಸ ನವಾಗ ಗ್ರಾಮಗಳು ಇದು ಹೊಸ ಮನೆಗಳು ಆಗ್ತಾ ಇದ್ದಾವೆ. ಆ ಮನೆ ಆದಂಗೆ ಅಲ್ಲೆಲ್ಲ ಹೊಸ ಕಲೆಕ್ಷನ್ ಕೊಡ್ತಾ ಇದ್ದಾರೆ. ನಮಗೆ ನೀರು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಇವರು ನಮಗೆ ಹೊಸ ಕಲೆಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಸರ್. ಜಯಸಿಪುರ ಗ್ರಾಮದಲ್ಲಿ ಸುಮಾರು 2-3 ವರ್ಷದಿಂದ ಮನೆ ಗಂಗೆ ನಲ್ಲಿ ನೀರನ್ನು ಮನೆ ಹಾಕಿದ್ದಾರೆ. ಯಾವುದೇ ನಲ್ಲಿಗೆ ಒಂದು ಹನಿ ನೀರು ಬರ್ತಾ ಇಲ್ಲ. ಅನೇಕ ಸಾರಿ ಪಂಚಾಯತಿ ಪಿಡಿಒಗಳಿಗೆ, ಶಾಸಕರಿಗೆ, ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಸಹ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಮೂಲ ಸೌಕರ್ಯಗಳಲ್ಲಿ ಒಂದಾದಂಥ ನೀರು, ಕುಡಿಯೋ ನೀರಿನ ವ್ಯವಸ್ಥೆನೇ ಸರಬರಾಜು ಮಾಡಲಿಲ್ಲ ಅಂದರೆ ಮನುಷ್ಯರು ಬದುಕಿ ಏನು ಪ್ರಯೋಜನ? ದಯಮಾಡಿ ಇಲ್ಲಿಯ ಸ್ಥಳೀಯ ಏನು ಅಭಿವೃದ್ಧಿ ಅಧಿಕಾರಿಗಳು, ಈ ಕಾರ್ಯ ಬಂದಂತಹ ಅಧಿಕಾರಿಗಳು ತಾತ್ಕಾಲಿಕ ವ್ಯವಸ್ಥೆ, ಒಂದು ಕೈ ಪಂಪ್ಗೆ ಒಂದು ಮೋಟ್ರನ್ನ ಬಿಟ್ಟಿದ್ದಾರೆ. ತಾತ್ಕಾಲಿಕ ಅಂದರೆ ಇವತ್ತು ನಾವು ಪಿ.ಡಿ.ಒ ಹತ್ರ ಮಾತಾಡಿದೆ 880 ಪೈಪು ಬೇಕು, 80 ಪೈಪ್ ನಾಳೆ ಕೊಡಿಸ್ತೀನಿ, ಬೇರೆ ಬೋರಿಂದ ಕಲೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಮಾಡ್ತಾರೋ ಬಿಡ್ತಾರೋ. ಹಳೆ ಪೈಪ್ ಲೈನನ್ನೇ ಬಗೆದ್ಬಿಟ್ಟು ಶೋಧನೆ ಮಾಡಿ ಹಾಕಿದರೆ ಎಲ್ಲ ನಲ್ಲಿಗಳಿಗೂ ನೀರು ಬರುತ್ತೆ. ಇಲ್ಲಾಂದರೆ ಬೇರೆ ವ್ಯವಸ್ಥೆನೇ ಒಂದು ಪೈಪ್ ಲೈನನ್ನು ಟ್ಯಾಂಕಿಂದ ಇಲ್ಲಿ ಮಾಡಿಕೊಟ್ರೆ ಎಲ್ಲರ ಮನೆಗೂ ನೀರು ಬರುತ್ತೆ. ಬೆಳಕಲ್ಲದೆ ಬರೀ ಹೆಂಗಸರು ಜಗಳ ಆಡ್ತಿದ್ದಾರೆ. ಆ ಜಗಳ ತಪ್ಪಿಸ್ಬೇಕಂದ್ರೆ ಶಾಸಕರು ಅನುದಾನದಲ್ಲಿ ಇಲ್ಲ ಒಂದು ಮಿನಿ ಟ್ಯಾಂಕಿ ಆಗಲಿ, ಇಲ್ಲ ಒಂದು 25,000 ಲೀಟರ್ನ ಒಂದು ಟ್ಯಾಂಕಿನೇ ಆಗಲಿ ಈ ಆಸ್ಪತ್ರೆ ಕಡೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೂ ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆನೂ ಕೂಡ ಮಾಡಿಲ್ಲ, ಅರ್ಧಂಬರ್ಧ ಆಗೋಗಿದೆ. ಅದನ್ನು ಸಹ ಚರಂಡಿ ವ್ಯವಸ್ಥೆನ ಮೂಲ ಸೌಕರ್ಯಗಳಲ್ಲಿ ಚರಂಡಿ ವ್ಯವಸ್ಥೆನೂ ಕೂಡ ಒಂದು. ಹಾಗಾಗಿ ಆರೋಗ್ಯ ಕೆಡೋದಕ್ಕಿಂತ ಮುಂಚೆ ಕ್ರಮ ಕೈಗೊಳ್ಳಬೇಕು ಅಂತ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ